ಇನ್ನು ವಿಜಯಪುರ ಕಾಂಗ್ರೆಸ್ ಕಚೇರಿಗೆ ಬಿಜೆಪಿ ಮುತ್ತಿಗೆ ಹಾಕೋದಕ್ಕೆ ಯತ್ನವನ್ನ ಪಟ್ಟಿದೆ. ವಿಜಯಪುರ ಕಾಂಗ್ರೆಸ್ ಕಚೇರಿಗೆ ಬಿಜೆಪಿ ಮುತ್ತಿಗೆ ಯತ್ನ ನಡೆದಿದೆ. ಯಾಕಂದ್ರೆ ಸಂಸದ ಡಿಕೆ ಸುರೇಶ್ ಅವರ ಹೇಳಿಕೆಯನ್ನ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆ. ಸಿಎಂ ರಾಷ್ಟ್ರಪತಿ ವಿರುದ್ಧ ಏಕವಚನ ಪದ ಬಳಕೆಗೂ ಕೂಡ ಬಿಜೆಪಿಯವರು ಇಲ್ಲಿ ಕಿಡಿಕಾರಿದ್ದಾರೆ. ಗಮನಿಸ್ತಾ ಇದ್ದೀರಿ, ಪ್ರತಿಭಟನಾ ನಿರತರನ್ನ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡೆದಿದ್ದಾರೆ. ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆಯನ್ನ ಹಾಕೋದಕ್ಕೆ ಯತ್ನವನ್ನ ಪಟ್ಟರು. ತಮ್ಮ ಆಕ್ರೋಶವನ್ನ ಪ್ರತಿಭಟನೆಯ ಮೂಲಕ ಹೊರಹಾಕ್ತಿದ್ರು. 100ಕ್ಕೂ ಹೆಚ್ಚು ಪೊಲೀಸರಿಂದ ಸ್ಥಳದಲ್ಲಿ ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ. ರಸ್ತೆಯಲ್ಲಿ ಕುಳಿತು ಬಿಜೆಪಿ ಕಾರ್ಯಕರ್ತರು ಘೋಷಣೆಯನ್ನ ಕೂಗ್ತಾ ಇದ್ರು. ಸಂಸದ ಡಿಕೆ ಸುರೇಶ್ ಅವರ ಹೇಳಿಕೆ ಇರಬಹುದು, ಜೊತೆಗೆ ರಾಷ್ಟ್ರಪತಿಯವರ ವಿಚಾರದಲ್ಲಿ ಸಿಎಂ ಅವರು ಏಕವಚನ ಪದ ಪ್ರಯೋಗವನ್ನ ಮಾಡಿದ್ದನ್ನ ಖಂಡಿಸಿಯೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಇಲ್ಲಿ ಹೋರಾಟದ ಹಾದಿಯನ್ನ ತುಳಿದಿದ್ದಾರೆ. ಇನ್ನೂ ಕೂಡ ಅವರ ಆಕ್ರೋಶ ಕಮ್ಮಿ ಆಗಿಲ್ಲ. ಗಮನಿಸ್ತಾ ಇದ್ದೀರಿ, ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು ಕೂಡ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ ಅನ್ನೋದನ್ನ ಅವರು ಸಾರಿ ಹೇಳ್ತಿದ್ದಾರೆ. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದ ರೀತಿಯಲ್ಲಿ ಪೊಲೀಸರು ಇಲ್ಲಿ ಕ್ರಮವನ್ನು ಕೈಗೊಂಡಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು ಭದ್ರತೆಗೋಸ್ಕರ. ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆದಿದ್ದಾರೆ. ಬ್ಯಾರಿಕೇಡ್ಗಳನ್ನ ಹಾಕಿ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಯತ್ನವನ್ನ ಪಟ್ಟರು. ಆದರೆ ಬ್ಯಾರಿಕೇಡ್ಗಳನ್ನ ತಳ್ಳಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆಯನ್ನ ಹಾಕೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಮುಂದಾಗಿದ್ರು. ಡಿಕೆ ಸುರೇಶ್ ಅವರ ಫೋಟೋವನ್ನ ಕೂಡ ಹಿಡಿದು ಹೋರಾಟವನ್ನ ಮಾಡಿದ್ದಾರೆ. ಸದ್ಯಕ್ಕೆ ಒಂದಷ್ಟು ಮಂದಿ ಪ್ರತಿಭಟನಾ ನಿರತರನ್ನ ಪೊಲೀಸರು ವಶಕ್ಕೆ ಪಡೆದು ಕರ್ಕೊಂಡು ಕೂಡ ಹೋಗಿದ್ದಾರೆ. ಡಿಕೆ ಸುರೇಶ್ ಅವರ ಹೇಳಿಕೆ ಹಾಗೆಯೇ ರಾಜ್ಯ ಸರ್ಕಾರದ ಒಂದಷ್ಟು ವಿಚಾರಗಳು ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಇಲ್ಲಿ ಕಾರಣವಾಗಿದ್ದು ಪ್ರತಿಭಟನೆಯ ಸ್ವರೂಪವನ್ನ ಪಡೆದುಕೊಂಡಿದೆ. ಶಾಂತಿಯುತ ಹೋರಾಟ ನಡೆದಿಲ್ಲ, ಅಲ್ಲಿ ತಳ್ಳಾಟ ನೂಕಾಟ ಆಗೋವರೆಗೂ ಕೂಡ ಈ ಪ್ರತಿಭಟನೆ ಹೋಗಿದೆ. ಮತ್ತೊಂದು ಕಡೆ ಡಿಕೆ ಸುರೇಶ್ ಅವರ ನಿವಾಸಕ್ಕೂ ಕೂಡ ಮುತ್ತಿಗೆಯನ್ನ ಹಾಕೋದಕ್ಕೆ ಯತ್ನವನ್ನ ಪಟ್ಟರು ಬಿಜೆಪಿ ಕಾರ್ಯಕರ್ತರು.